ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ, ಅದರಲ್ಲಿ 17ನೇ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ. ಅದರಲ್ಲಿ ಮೊದಲನೇ ಪದ ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ಭಕ್ಷಸ್ಥಲ ನಿವಾಸಿನಿ ಸರಸಿಜೋದ್ಭವ ಪ್ರಾಣರೀರ್ವರು ಸಚಿವರೆನಿಸುವರು. ಸರ್ವಕರ್ಮಗಳಲ್ಲಿ ತತ್ಪ್ರಿಯರು ರಗಭೂಷಣ ಹಂಕೃತಿತ್ರಯ ಕರೆಸುವ ಇಂದ್ರಿಯ ಪರಿಣಿಸುವರು. ಅಂದ್ರೆ ವಿಷ್ಣು ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮನಾದವ. ಅಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಎಷ್ಟು ವಿಭಾಗ ಮಾಡ್ತಾನೆ ದೇವರು, ಎಷ್ಟು ಸ್ವಾತಂತ್ರ್ಯ, ತನ್ನ ರೂಪವನ್ನ ಸ್ವತಂತ್ರ ಎನ್ನತಕ್ಕ ತನ್ನ ರೂಪವನ್ನ ಎಲ್ಲಿ ಎಷ್ಟು ಇಟ್ಟಿದ್ದಾನೆ ಅಂತ ಒಂದು ವಿಭಾಗವನ್ನ ಗುರುಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ವಿಷ್ಣು ಸರ್ವ ಸ್ವತಂತ್ರ, ಪರಮ ಅಂದ್ರೆ ಎಲ್ಲರಿಗಿಂತಲೂ ಉತ್ತಮ, ಸ್ವತಂತ್ರನಾಗಿದ್ದಾನೆ. ಅದಾದ್ಮೇಲೆ ಮಾಯಾ ಎನ್ನತಕ್ಕವಳು ಪರಮಾತ್ಮನ ಮಡದಿ ಲಕ್ಷ್ಮೀದೇವಿ. ಅವಳು ತರುಣಿ, ಸದಾ ಯೌವನದಲ್ಲೇ ಇರತಕ್ಕವಳು. ವಕ್ಷಸ್ಥಲ ನಿವಾಸಿ, ಪರಮಾತ್ಮನ ವಕ್ಷಸ್ಥಲದಲ್ಲಿ ಇರತಕ್ಕವರು. ಮತ್ತು ಸರಸಿಜೋದ್ಭವ ಮತ್ತು ಪ್ರಾಣ. ಸರಸಿಜೋದ್ಭವ ಅಂದ್ರೆ ಬ್ರಹ್ಮದೇವರು, ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು. ಇವರಿಬ್ಬರು ಕೂಡ ಸಚಿವರೆನಿಸುವರು, ಆ ಪರಮಾತ್ಮನಿಗೆ ಮಂತ್ರಿಗಳಂತೆ ಇದ್ದಾರೆ ಅಂತ ಅರ್ಥ. ಸರ್ವ ಕರ್ಮಗಳಲ್ಲಿ ತತ್ಪ್ರಿಯರು, ಪರಮಾತ್ಮನ ಎಲ್ಲ ವ್ಯಾಪಾರದಲ್ಲೂ ಕೂಡ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇರತಕ್ಕವರು ಅಂತ ಅರ್ಥ. ಇನ್ನು ಅಹಂಕೃತಿತ್ರಯ, ಅಹಂಕಾರ, 3 ವಿಧವಾದ ಅಹಂಕಾರ ಅಂತ. ವೈಕಾರಿಕ, ತೈಜಸ, ತಾಮಸ ಅಂತ. ಅದಕ್ಕೆ ಅಭಿಮಾನಿಯಾಗಿ ವೃಗಭೂಷಣ ರುದ್ರದೇವರು ಇದ್ದಾರೆ ಅಂತ ಅರ್ಥ. ತದನಂತರ ಅಮರೇಂದ್ರ, ಅರ್ಕ, ದೇವೇಂದ್ರ, ಶಚೀಪತಿಯಾದ ದೇವೇಂದ್ರ, ಅರ್ಕ ಅಂದ್ರೆ ಸೂರ್ಯ, ಇವೇ ಮೊದಲಾದವರು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅವರಿಗೆಲ್ಲ ಹೆಸರು ಅಂತ ಅರ್ಥ. ಈ ದಿವೌಕಸರಂತೆ ಕಲಿ ಮೊದಲಾದ ದೈತ್ಯರು ಸರ್ವದೇಹದಿ ತೋದಕರು ತಾವಾಗಿ ವ್ಯಾಪಾರಗಳ ಮಾಡುವರು. ವೇದನಂದದಿ ಕಲಿಯ ಅಹಂಕಾರಾದಿ ಪಾದಮ ಮದುಕು ಕೈಟಭ ಕ್ರೋಧಿ ಶಂಭರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಈಗ ಹೇಗೆ ನಾವು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ನಾವು ನೋಡಿದ್ದೀವಿ, ರುದ್ರದೇವರು, ಇಂದ್ರ, ಇವರೇ ಮೊದಲಾದವರು ಅಂತ. ಈ ದಿವೌಕಸರಂತೆ, ಹಿಂದೆ ಹೇಳಿದ ದೇವತೆಗಳಂತೆ ದೈತ್ಯರು ಕೂಡ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕಲಿ ಮೊದಲಾದ ದೈತ್ಯರು ಸರ್ವದೇಹದಿ ತೋತಕರು ತಾವಾಗಿ, ಸರ್ವದೇಹದಿ ಎಲ್ಲಾ ಪ್ರಾಣಿಗಳ ಶರೀರದಲ್ಲೂ ಕೂಡ ಇದ್ದು ವ್ಯಾಪಾರಗಳ ವೇದನಂದದಿ ಎಲ್ಲ ಆ ಪ್ರಾಣಿಗಳ ಶರೀರದಲ್ಲಿ ಇದ್ದು ತಾವಾಗಿಯೇ ಏನೇನು ಮಾಡಬೇಕಾದ ಪಾಪಕರ್ಮಗಳು ಅಂತ ಏನಿದೆ ಅದನ್ನ ಕಲಿ ಮೊದಲಾದ ದೈತ್ಯರು ಮಾಡಿಸ್ತಾರೆ. ಆ ಇಂದ್ರಿಯ ತತ್ವಾಭಿಮಾನಿ ದೈತ್ಯರು ಅಂತ ಪ್ರಸಿದ್ಧ. ಹೇಗೆ ತತ್ವಾಭಿಮಾನಿ ದೇವತೆಗಳು ಅಂತ ನಾವು ನೋಡಿದ್ದೀವಿ, ಬ್ರಹ್ಮಾದಿ ದೇವತೆಗಳು, ಅದೇ ತರ ತತ್ವಾಭಿಮಾನಿ ದೈತ್ಯರು, ಅವರು ಕೂಡ ಆ ಇಂದ್ರಿಯಗಳಲ್ಲಿ ಇದ್ದು ನಮ್ಮಿಂದ ಪಾಪಕರ್ಮಗಳನ್ನ ಮಾಡಿಸ್ತಾರೆ. ವೇದನಂದದಿ ಕಲಿಯು ಅಹಂಕಾರಾಧಿಪ ಅಧಮ. ಬ್ರಹ್ಮದೇವರಂತೆ, ಹೇಗೆ ಬ್ರಹ್ಮದೇವರು ದೇವತೆಗಳಲ್ಲಿ ದೊಡ್ಡವರು, ಅದೇ ತರ ಕಲಿ ಅವನು ದೈತ್ಯರಲ್ಲಿ ಉತ್ತಮ. ಕಲಿ ದೈತ್ಯರಲ್ಲಿ ಉತ್ತಮ. ಅಹಂಕಾರಕ್ಕೆ ಅಭಿಮಾನಿ, ನಾನು ಅಂತ ಅಹಂಕಾರ ನಮಗೇನಿದೆ ಅದಕ್ಕೆ ಅಭಿಮಾನಿಯಾಗಿ ಅವನು ಇದ್ದಾನೆ ಅಂತ. ಅಧಮನಾದ ಮಧು ಎನ್ನತಕ್ಕ ಒಂದು ದೈತ್ಯ. ಅದೇ ತರ ಕೈಟಪ, ಕೈಟಪ ಅಂತ, ನೀಚನಾದ ಕೈಟಪ ಅಂತ, ಮಧು ಕೈಟಪ ಅಂತ. ಅವರು ಕ್ರೋಧಿ, ಭಾರಿ ಕೋಪಿಷ್ಠರು, ಅವರು ಇದ್ದಾರೆ.
ಇನ್ನು ಶಂಭರ ಮುಖರು, ಶಂಭರ ಮೊದಲಾದ ಆ ದೈತ್ಯರು ಮನಸ್ಸಿಗೆ ಸ್ವಾಮಿ ಎನಿಸಿಬರು. ಮನಸ್ಸಿಗೆ ಅವರು ಕೂಡ ಅಭಿಮಾನಿ ಅಸುರರಾಗಿ ಇರ್ತಾರೆ ಹಾಗೆ ಅಂತ ಅರ್ಥ. ಯಾರು? ಕಲಿ ಅವನು ಅಹಂ ಕೊಡ್ತಾನೆ, ನಾನು ನಾನು ನಮ್ಮಲ್ಲಿ ಏನಿದೆ ನೋಡಿ, ಏನೇ ಕಾರ್ಯ ಮಾಡಿದ್ರು ಕೂಡ ನಾನ್ ಮಾಡಿದ್ದು ಅಂತ, ಅದು ಕಲಿ ಕೊಡುವ ಬುದ್ಧಿ ಇಂಥದ್ದು. ಒಳಗಿದ್ದು ಮನಸ್ಸಿನಲ್ಲಿ ಕಲಿ ಇದ್ದು ಇಂಥ ಕೆಲಸವನ್ನ ಮಾಡ್ತಾನೆ. ಅದೇ ತರ ಮನಸ್ಸಿನಲ್ಲಿ ಮಧು, ಕೈಟಭ, ಶಂಬರ ಇವರೇ ಮೊದಲಾದ ದುಷ್ಟರು ಮನಸ್ಸಿನಲ್ಲಿ ಇದ್ದು ಆ ಪಾಪ ಕೆಲಸಗಳನ್ನ ಮಾಡಿ ಅವರು ಕೂಡ ತತ್ವಾಭಿಮಾನಿ ಅಸುರರು ಅಂತ ಪ್ರಸಿದ್ಧರಾಗಿದ್ದಾರೆ ಅಂತ ಅರ್ಥ. ದೇವತೆಗಳೋಪಾಧಿ ನಿತ್ಯದಿ ಏವಮಾದಿ ಸನಾಮದಿಂದಲಿ ಯಾವದಿಂದ್ರಿಯಗಳೊಳು ವ್ಯಾಪಾರಗಳ ಮಾಡುವರು. ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯವ ವಿಭಾಗವ ಮಾಡಿಕೊಟ್ಟ ಹರಿ. ತತ್ವಾಭಿಮಾನಿ ದೇವತೆಗಳಂತೆ ದೇವತೆಗಳೋಪಾದಿ ನಿತ್ಯದೊಳು, ತತ್ವಾಭಿಮಾನಿ ದೇವತೆಗಳಂತೆ ದಿವಸವೂ ಈ ಕಲಿ, ಮಧು, ಕೈಟಭ ಮುಂತಾದವರು ಸ್ವನಾಮದಿಂದದಿ ತಮ್ಮ ತಮ್ಮ ಹೆಸರಿನಿಂದ ಯಾವದಿಂದ್ರಿಯಗಳು ವ್ಯಾಪಾರಗಳ ಮಾಡುವರು. ಎಲ್ಲಾ ಪ್ರಾಣಿಗಳ ಇಂದ್ರಿಯಗಳಲ್ಲೂ ಇದ್ದು ವ್ಯಾಪಾರವನ್ನ ಮಾಡುವವರು ಅಂತ ಅರ್ಥ. ಸೇವಕರ ಸೇವಾನುಗುಣ ಫಲವೀವ, ಯಾರು ಸೇವೆ ಮಾಡ್ತಾರೆ ಅವರಿಗೆ ಸೇವೆಗೆ ತಕ್ಕಂತೆ ಪರಮಾತ್ಮ ಫಲಗಳನ್ನ ಕೊಡ್ತಾನೆ. ಇದು ಲೋಕದಲ್ಲಿ ನಾವು ಕಂಡಿದ್ದೆ. ಲೋಕದಲ್ಲೂ ಅಷ್ಟೇ, ಕೆಲಸಕ್ಕೆ ತಕ್ಕಂತೆ ಯಜಮಾನ ಆ ಸೇವಕರಿಗೆ ಸಂಬಳ ಇತ್ಯಾದಿಗಳನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನೃಪನಂದದಲ್ಲಿ ಹೇಗೆ ಒಂದು ರಾಜನಾದವ ಸೇವೆ ಮಾಡಿದವರಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೋ, ಅದೇ ರೀತಿಯಾಗಿ ತನ್ನ ಸ್ವಭಾವ ಸ್ವಾತಂತ್ರ್ಯ ಹರಿ ವಿಭಾಗವ ಮಾಡಿಕೊಟ್ಟ. ಅವರವರ ಸೇವೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಏನ್ ಮಾಡ್ತಾನೆ, ತನ್ನ ಸ್ವಾತಂತ್ರ್ಯ ಎನ್ನ ರೂಪವನ್ನು ಕೂಡ ಅನೇಕ ಸ್ಥಾನಗಳಲ್ಲಿ ವಿಭಾಗ ಮಾಡಿ ದೇವರು ಇಡ್ತಾನೆ. ಅದರರ್ಥ ದೇವರು ಸ್ವಾತಂತ್ರ್ಯ ಎನ್ನತಕ್ಕ ದೇವರದೇ ರೂಪ ಅದು. ದೇವರಿಂದ ದೇವರ ರೂಪವನ್ನ ಬಿಡಿಸ್ಲಿಕ್ಕೆ ಬರೋದಿಲ್ಲ. ದೇವರೇ ಅನೇಕ ಸ್ವಾತಂತ್ರ್ಯ ಎನ್ನತಕ್ಕ ರೂಪಗಳನ್ನ ತಾಳಿ ಕೆಲವರಲ್ಲಿ ಇಷ್ಟು ರೂಪ, ಅವರವರ ಸೇವೆಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ವಿಭಾಗ ಮಾಡಿ ಇಷ್ಟು ರೂಪಗಳು ಇಲ್ಲಿ ಇರಬೇಕು, ಇಷ್ಟು ರೂಪಗಳು ಇವರಲ್ಲಿ ಇರಬೇಕು, ಹಾಗೆ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ವಿಭಾಗ ಮಾಡಿ ಅದನ್ನ ಆ ಸ್ವಾತಂತ್ರ್ಯ ಎನ್ನತಕ್ಕ ತನ್ನ ರೂಪಗಳನ್ನ ಕೊಡ್ತಾನೆ ಅಂತ ಅರ್ಥ. ಯಾರಲ್ಲಿ ಎಷ್ಟು ರೂಪಗಳಿಂದ ಇರ್ತಾನೆ ಎಂಬುದನ್ನ ಒಂದು ಪಟ್ಟಿ ಮುಂದೆ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.